ದರ್ಶನ್ ಸರ್, ಆ ಕಡೆ ಅಪ್ಪ ಈ ಕಡೆ ಅಮ್ಮ, ಮಧ್ಯದಲ್ಲಿ ದರ್ಶನ್ ಸರ್ ಕೂತ್ಕೊಂಡ್ಬಿಟ್ಟವ್ರೆ ಸರ್. ಈ ಸಂಘಗಳಿಗೆ ಏನಾದ್ರು ಡೆವಿಲ್ಸ್ ಟೀಮ್ ಅವ್ರ ಪ್ರಮೋಷನ್ ಸರ್ 10 ರೂಪಾಯಿ ಇಲ್ಲ ಸರ್, 10 ರೂಪಾಯಿ ಕೇಳಲ್ಲ ಸರ್. ಅವ್ರು ಕೊಟ್ಟರು ನಮಗೆ ಬೇಡ ಸರ್. ಆ ವ್ಯಕ್ತಿ ಮೇಲೆ ಅಭಿಮಾನ, ಆ ವ್ಯಕ್ತಿಗೋಸ್ಕರ ನಾವು ಡೆವಿಲ್ ಟೀಮ್ ಅನ್ನೋದಕ್ಕಿಂತ ಆ ವ್ಯಕ್ತಿ ಜೊತೆ ಯಾರಿರ್ತಾರೆ ಎಲ್ಲರನ್ನೂ ಪ್ರೀತಿಸ್ತೀವಿ. ನಮ್ಮ ಅಭಿಮಾನ ಮತ್ತೆ ಸ್ವಾಭಿಮಾನದ ಪ್ರಶ್ನೆ ಇದು. ಒಬ್ಬ ಕಲಾವಿದನಿಗೆ ಈ ತರ ಆಗಿದೆ, ಆದ್ರೂ ಅವ್ರು ಕರ್ನಾಟಕ ಕಲಾವಿದರನ್ನ, ದರ್ಶನ್ ಸರ್ ಮಾತ್ರ ಅಂತಲ್ಲ, ಯಾವುದೇ ಕಲಾವಿದರನ್ನ ಬಿಟ್ಕೊಡಲ್ಲ ಅನ್ನೋದನ್ನ ಒಂದನ್ನ ನಾವು ಈ ಮೂಲಕ ತೋರ್ಸೋಣ. ಆಟ ಆಡೋರೆಲ್ಲ ಆಡ್ಕೊಂಡ್ಬಿಡ್ಲಿ. 11ನೇ ತಾರೀಕು ನಮ್ಮ ಆರ್ಭಟ ಏನು ಅಂತ ತೋರ್ಸೋಣ. ಅಲ್ಲಿವರೆಗೂ ಯಾವ ನೆಗೆಟಿವ್ಗೂ ಯಾವ ವ್ಯಕ್ತಿಗಳು ಏನೇ ಮಾತಾಡೋದನ್ನ ತಲೆ ಕೊಡದೆ, ಪ್ರತಿಯೊಂದು ಥಿಯೇಟರ್ ಹತ್ರ ಸೆಲೆಬ್ರೇಷನ್ ಇರುತ್ತೆ, ಪ್ರತಿಯೊಂದು ಥಿಯೇಟರ್ ಹತ್ರ ಅನ್ನದಾನ ಇರುತ್ತೆ. ಫಸ್ಟ್ ಸಿನಿಮಾ ಮಾಡಿ ಸರ್, ಇದೆಲ್ಲ ಓಡಾಡೋದು ಬಿಟ್ಬಿಡಿ ಸರ್ ಅಂತ ಹೇಳ್ತಾರೆ ಸರ್. ಆ ವ್ಯಕ್ತಿ ಗುಣಕ್ಕೆ ಸರ್ ನಿಜವಾಗ್ಲೂ ನನ್ನ ಲೈಫಲ್ಲಿ ಏನಾದರೂ ಯಾರಾದರೂ ಒಬ್ರು ನಡೆದಾಡೋ ದೇವ್ರನ್ನ ನೋಡಿದ್ದೀನಿ ಅಂದರೆ ಸರ್, ಎಲ್ಲರೂ ಹೇಳ್ತಾರೆ ಹಂಗೆ ಹಿಂಗೆ, ಅವ್ರು ನೋಡಿದ್ವಿ ಇವ್ರು ನೋಡಿದ್ವಿ, ದೇವ್ರ ಪ್ರತ್ಯೇಕ. ನನ್ನ ಕಣ್ಣಲ್ಲಿ ನೋಡಿರೋಂಥ ಭಗವಂತ ಅಂದ್ರೆ ದರ್ಶನ್ ಸರ್ ಮಾತ್ರ. ಅಷ್ಟು ಪ್ರೀತಿ ಸರ್. ನಾನು ಹೇಳಲ್ವ ಸರ್, ನನ್ನ ದೇಹದಲ್ಲಿ ಉಸಿರಿರೋವರೆಗೂ, ನಾನು ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆನೂ ದರ್ಶನ್ ಸರ್ ಫ್ಯಾನೇನೆ, ಇವತ್ತಿಗೂ ದರ್ಶನ್ ಸರ್ ಫ್ಯಾನೇ, ನಾನು ಸಾಯೋವರೆಗೂ ದರ್ಶನ್ ಸರ್ ಫ್ಯಾನೇನೆ. ಸತ್ತ ಮೇಲೂ ನನ್ನ ಆತ್ಮ ಏನಾದರೂ ಇಲ್ಲಿ ಓಡಾಡ್ತಿದ್ರೆ ಆ ವ್ಯಕ್ತಿನ ಪ್ರೀತಿ ಮಾಡ್ಕೊಂಡು ಆರಾಧನೆ ಮಾಡ್ಕೊಂಡೆ ಓಡಾಡುತ್ತೆ ಹೊರತು ಬೇರೆ ಇನ್ನು ಯಾವ ವ್ಯಕ್ತಿನೂ ಅಷ್ಟು ಪ್ರೀತಿ ಮಾಡೋಕ್ಕೆ ಚಾನ್ಸೇ ಇಲ್ಲ ಸರ್. ಸರ್ ಇವಾಗ ಯಾಕೆ ನಾರ್ಮಲ್ ಜನಗಳು ನಾವು ಇದು ಮಾಡಿದಾಗ ಒಂದಿಷ್ಟು ಜನ ಪರ ಮಾತಾಡ್ತಾರೆ, ಒಂದಿಷ್ಟು ಜನ ವಿರೋಧ ಮಾತಾಡ್ತಾರೆ. ಬಟ್ ಅದೇ ಸೆಲೆಬ್ರಿಟಿಗಳು ಅಂದರೆ ನಿಮ್ಮ ವಿಚಾರಕ್ಕೆ ಬಂದಾಗ ನೀವು ಹೇಳಿದ ಮಾತನ್ನೇ ಪ್ರತಿಯೊಬ್ಬ ಅಭಿಮಾನಿನೂ ಹೇಳ್ತಾರೆ. ಯಾಕೆ ಅಷ್ಟೊಂದು ಪ್ರೀತಿ? ಅಂಥದ್ದೇನು ನೋಡಿದ್ದೀರಾ ಅವರಲ್ಲಿ ಸರ್? ಆ ಗುಣ ಸರ್, ಆ ದಾನ ಧರ್ಮ ಇರ್ಬೋದು, ಆ ಗುಣ, ಆ ವ್ಯಕ್ತಿತ್ವ ಇದೆಯಲ್ಲ, ಆ ವ್ಯಕ್ತಿತ್ವಕ್ಕೆ ಸರಿಸಾಟಿನೇ ಇಲ್ಲ ಸರ್. ಇವಾಗ ನಾವು ಹೇಳಲ್ವ ಸರ್, ಇವಾಗ ಸರ್ ಇಲ್ಲೆಲ್ಲ ಕಡೆ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ, ಬಟ್ ಧರ್ಮಸ್ಥಳಕ್ಕೆ ಯಾಕೆ ಹೋಗ್ತೀವಿ ಸರ್? ಪರ್ಟಿಕ್ಯುಲರ್ ಧರ್ಮಸ್ಥಳ ಅಂದ್ರೇ ಮಂಜುನಾಥ ಸ್ವಾಮಿಗೆ ಸೀಮಿತ ಅಂತ ಯಾಕೆ ಅನ್ಕೋತೀವಿ ಸರ್? ಎಲ್ಲ ಕಡೆ ಪ್ರೀತಿ ಸಿಗುತ್ತೆ ಸರ್, ಬಟ್ ಧರ್ಮಸ್ಥಳ ಅಂದರೆ ಒಂದು ಭಯ, ಒಂದು ಭಕ್ತಿ, ಅಲ್ಲಿ ಇದ್ದಾರೆ ಅನ್ನೋ ಒಂದು ನಂಬಿಕೆ, ಒಂದು ಧೈರ್ಯ, ಅದೇ ಸರ್ ಇಲ್ಲಿರೋದು. ಇವಾಗ ಇಲ್ಲಿ ಎಲ್ಲ ಕಡೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿದು ಎಷ್ಟೋ ಕಡೆ ಇದೆ ಸರ್, ಬಟ್ ಅಲ್ಲೇ ಹೋಗ್ಬಿಟ್ಟು 18 ಮೆಟ್ಲು ಏನಕ್ಕೆ ಹತ್ತೀವಿ ಹೇಳಿ ಸರ್? ಅಲ್ಲಿದ್ದಾನೆ ಅಯ್ಯಪ್ಪ ಅನ್ನೋ ಒಂದು ನಂಬಿಕೆ ಸರ್. ಹಂಗೆ ಸರ್, ನಾವು ಎಲ್ಲ ಕಡೆ ಎಲ್ಲರೂ ಪ್ರೀತಿ ತೋರಿಸಿದ್ರು, ಎಲ್ಲರೂ ನಮ್ಗೆ ಕಂಡ್ರು ಅಯ್ಯಪ್ಪ ಸ್ವಾಮಿ ಇರ್ಬೋದು, ತಿರುಪತಿ, ಆ ಒಂದೊಂದು ಜಾಗ ಒಂದೊಂದು ಸೀಮಿತ ಆಗಿದೆಯಲ್ಲ, ಹಂಗೆ ದರ್ಶನ್ ಸರ್ ಅಂದರೆ ಒಬ್ಬರೇನೆ. ಆ ಪ್ರೀತಿ ಒಂದೇ ಕಡೆ ಸಿಗೋದು, ಆ ಪ್ರೀತಿ ಕೊಡೋಕ್ಕೂ ಒಬ್ಬ ವ್ಯಕ್ತಿಗೇ ಆಗ್ತಾ ಇರೋದು ನಮಗೆ. ಆಗ್ತಾ ಇಲ್ಲ ಸರ್. ಇವಾಗ ನಾವು ಸರ್ ಕೆಲವರು ಅಮ್ಮ ತೀರೋದ್ಮೇಲೆ ಅಮ್ಮನ ಜಾಗದಲ್ಲಿ ಇನ್ನೊಬ್ಬರನ್ನ ನೋಡ್ತಾರೆ ಸರ್. ಒಂದು ಮದುವೆ ಆಗಿರುತ್ತೆ, ಹೆಂಡತಿ ಬಿಟ್ಟು ಹೋಗ್ತಾಳೆ, ಇನ್ನೊಂದು ಮದುವೆ ಆಗ್ಬಿಟ್ಟು ಹೆಂಡತಿ ಜಾಗದಲ್ಲಿ ನೋಡ್ತಾರೆ, ಗಂಡನ ಜಾಗದಲ್ಲಿ ನೋಡ್ತಾರೆ ಸರ್. ಬಟ್ ಈ ವ್ಯಕ್ತಿ ಜಾಗದಲ್ಲಿ ಇನ್ನೊಬ್ಬರನ್ನ ಊಹೆ ಮಾಡೋಕ್ಕೂ ಆಗ್ತಾ ಇಲ್ಲ ಸರ್ ನಮಗೆ. ಜಸ್ಟ್ ಆ ಮೈಂಡಿಗೆ ಇಮ್ಯಾಜಿನ್ ಸಮೇತ ಬರ್ತಾ ಇಲ್ಲ. ಅಷ್ಟು ಪ್ರೀತಿ ಆ ವ್ಯಕ್ತಿ ಮೇಲೆ ಸರ್. ನಾಳೆ ಬೆಳಗ್ಗೆ ನಾನು ಲವ್ ಮಾಡ್ತಿರೋ ಹುಡುಗಿ ಅಥವಾ ನನ್ನ ಜೊತೆ ಇರೋ ಫ್ರೆಂಡ್ಸ್ಗಳು ಎಲ್ಲರೂ ಬಿಟ್ಟು ಹೋಗ್ತಾರೆ ಅಂದ್ರೂ ನಾನು ಆ ವ್ಯಕ್ತಿ ಪ್ರೀತಿ ಸಿಕ್ಕಿದ್ರೆ ಸಾಕು ಅನ್ನೋಷ್ಟು ಬಲವಾದ ನಂಬಿಕೆ ಸರ್. ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ಹೆಗ್ಲ ಮೇಲೆ ಕೈ ಇಟ್ಟರೆ ಸಾಕು, ನಮ್ಮ ಜೀವನ ಚೆನ್ನಾಗುತ್ತೆ. ನೀವು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಬೇಕಾದ್ರೆ ನೀವು ಲವ್ ಮಾಡ್ತೀರಾ, ಹುಡುಗಿ ಬಿಡ್ತೀರಾ ಡಿವೋರ್ಸ್? ಸರ್ ಲವ್ ಮಾಡ್ತಿಲ್ಲ, ಬಟ್ ನಾನು ಹೇಳ್ತಿರೋದು ಒಂದು ಹುಡುಗಿನ ನಾನು ಲವ್ ಮಾಡ್ತಿದ್ರೆ ಆ ಹುಡುಗಿ ಬಿಟ್ಟೋದಾಗ್ಲೂ ಅಷ್ಟು ಬೇಜಾರಾಗುತ್ತೆ. ಬಟ್ ಅವ್ರು ಬೇಕು ನಮ್ಗೆ. ಅವ್ರು ಸರ್ ಇವಾಗ ತಂದೆ ತಾಯಿ ದರ್ಶನ್ ಸರ್, ಆ ಕಡೆ ಅಪ್ಪ ಈ ಕಡೆ ಅಮ್ಮ, ಮಧ್ಯದಲ್ಲಿ ದರ್ಶನ್ ಸರ್ ಕೂತ್ಕೊಂಡ್ಬಿಟ್ಟವ್ರೆ ಸರ್. ಅದು ಅಳಿಸಲಾಗದೆ ಸರ್. ಇವಾಗ ಸುಮ್ಮನೆ ಅನ್ಕೊಳ್ಳಿ ಸರ್, ಇವಾಗ ನಾರ್ಮಲ್ ಆಗಿ ಎಷ್ಟೋ ಜನಗಳಿಗೆ ತಂದೆ ತಾಯಿ ಕಳ್ಕೊಂಡಿದ್ದಾರೆ, ಸತ್ತೋಗಿದ್ದಾರೆ, ಇನ್ನೊಂದು ಮತ್ತೊಂದು. ಅವ್ರ ತಂದೆ ತಾಯಿ ಸತ್ತೋದ್ಮೇಲೆ ಅವ್ರ ಬರ್ತಡೇನ ನೆನೆಸ್ಕೋತಾರೆ ಸರ್, ನೆನೆಸ್ಕೋತಾರೆ ಇಲ್ಲ ಅಲ್ವಾ ಸರ್? ನಾನು ಸುಮ್ಮನೆ ಇವಾಗ ದರ್ಶನ್ ಸರ್ ಎಕ್ಸಾಂಪಲ್ ಕೊಡಲ್ಲ ಸರ್, ಅಪ್ಪು ಸರ್ದೇ ತಗೊಳ್ಳಿ ಸರ್. ಆ ಪರಮಾತ್ಮನ ಅವ್ರ ಫ್ಯಾನ್ಸ್ಗಳು ಎಷ್ಟು ಪೂಜೆ ಮಾಡ್ತಾರೆ ಅಂದರೆ, ಅವ್ರ ಅಪ್ಪ ಅಮ್ಮನ ಬರ್ಡೇ ಗೊತ್ತಿರಲ್ಲ, ಅವ್ರ ಹೆಂಡತಿ ಬರ್ತಡೇ ಗೊತ್ತಿರಲ್ಲ. ಅಪ್ಪು ಸರ್ ಬರ್ಡೇ ಬರ್ತದೆ ಒಂದು 100 days ಬಿಫೋರೇನೆ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾರೆ. ಇವತ್ತು ಆ ವ್ಯಕ್ತಿ ಇಲ್ಲ ಅಂದ್ರೂ ಆ ವ್ಯಕ್ತಿನ ಅಷ್ಟು ಆರಾಧನೆ ಮಾಡ್ತಾರೆ. ಕಲಾವಿದರಿಗೆ ಇರುವಂಥ ಫ್ಯಾನ್ಸ್ಗಳು ಹಂಗೆ ಸರ್. ಅದೇ ರಾಜಕೀಯದಲ್ಲಿ ಹಂಗಲ್ಲ ಸರ್. ಈ ವ್ಯಕ್ತಿ ಈ ಕಡೆ ಈ ಸಲ ಟಿಕೆಟ್ ಸಿಕ್ಕಿಲ್ವಾ ಆ ಕಡೆ ಹೋಗ್ತಾರೆ, ಬಟ್ ಇಲ್ಲ ಹಂಗಲ್ಲ ಸರ್. ಇಲ್ಲಿ ಪ್ರೀತಿ ಸಿಗುತ್ತೋ ಬಿಡುತ್ತೋ, ಮನೆ ಹತ್ರಕ್ಕೆ ಹೋದಾಗ ಸಿಗ್ತಾರೋ ಬಿಡ್ತಾರೋ, ಆ ವ್ಯಕ್ತಿನ ಪೂಜೆ ಮಾಡ್ತಾ ಇದೀವಿ, ಮಾಡ್ಬೇಕಷ್ಟೇ. ಅಭಿಮಾನ ಅನ್ನೋದು ಬದಲಾಗೋಂಥದ್ದಲ್ಲ ಸರ್, ಬದಲಾಗದೇ ಇರೋದೇ ಅಭಿಮಾನ. ಈಗ ಡಿ ಬಾಸ್ಗೆ ಸಿನಿಮಾದಲ್ಲಿ ಶತ್ರುಗಳು ಜಾಸ್ತಿನಾ ಅಥವಾ ರಾಜಕೀಯದಲ್ಲಿ ಶತ್ರುಗಳು ಜಾಸ್ತಿ ಇದೆಯಾ ಸರ್? ಆ ವ್ಯಕ್ತಿ ಇವಾಗ ನೋಡಿ ಸರ್, ನಾವು ನಾರ್ಮಲ್ ಆಗಿ ಒಂದು ಕರ್ನಾಟಕದಲ್ಲಿ 1 ಲಕ್ಷ ದೇವಸ್ಥಾನ ಇದೆ ಅಂದ್ಕೊಳ್ಳೋಣ. 1 ಲಕ್ಷದಲ್ಲಿ ಒಂದು ಕೋಟಿ ಜನಕ್ಕೆ 10,000 ಜನಕ್ಕೆ ಒಂದೊಂದು ದೇವಸ್ಥಾನ ಅಂತ ಅಂದ್ಕೊಳ್ಳಿ. ಅದು ಅವ್ರ ಮನೆ ದೇವರು ಅಂತ ಪೂಜೆ ಮಾಡ್ತಿರ್ತಾರೆ ಸರ್. ನಮ್ಮ ಇವಾಗ ದಾರಿಲಿ ಹೋಗ್ತಾ ಇರ್ತೀವಿ, ದೇವಸ್ಥಾನ ಇರುತ್ತೆ, 10 ದೇವಸ್ಥಾನ ದಾಟ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀವಿ. 10 ದೇವಸ್ಥಾನ ದಾಟ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡ್ಕೊಂಡು ಅದೇ ದಾರಿಲಿ ಬರ್ತಾ ಇರ್ತೀವಿ. ಪಕ್ಕದಲ್ಲಿ ಬರೀ ನಮಸ್ಕಾರ ಮಾಡ್ತೀವಿ, ಅಲ್ಲಿ ಇಳಿದು ಒಂದು ಪೂಜೆ ಮಾಡ್ತೀವ ಸರ್? ಪೂಜೆ ಮಾಡಲ್ಲ. ಅಂದರೆ ದೇವರಲ್ಲೇ ಭೇದ ಭಾವ ಮಾಡೋಂಥ ಜನಗಳು ಇದೀವಿ ಪ್ರೆಸೆಂಟ್, ನಾನು ಸೇರಿ. ಯಾಕಂದ್ರೆ ನಾನು ಇಲ್ಲೇ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ 1000 ದೇವಸ್ಥಾನಗಳಿರುತ್ತೆ, 1000 ದೇವಸ್ಥಾನದಲ್ಲೂ 1000 ಥರ ದೇವರುಗಳಿರುತ್ತೆ. ದಾಟಿ ಅಲ್ಲಿ ಹೋಗ್ತೀರಾ? ಅದನ್ನ ದಾಟಿ ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋಗೋ ಟೈಮಲ್ಲಿ ದೇವ್ರು ಇದಾರೆ ನೋಡ್ಕೊ, ಅಟ್ಲೀಸ್ಟ್ ಒಂದು ನೋಡೋಕ್ಕೂ ದೇವ್ರು ಒಳ್ಳೇದು ಮಾಡಿ ಅಷ್ಟೇ. ಅಲ್ಲಿ ಮಂಜುನಾಥ ಸ್ವಾಮಿಗೆ ಹೋದಾಗಲೇ ಕೈ ಮುಕ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ಇದು ಮಾಡ್ತೀವಿ. ಮಂಜುನಾಥ ಸ್ವಾಮಿ ಹೇಳಿದ್ನ ಸರ್, ಎಲ್ಲ ದೇವ್ರನ್ನ ದಾಡ್ಕೊಂಡು ನನ್ನ ಹತ್ರ ಬಾ ಅಂತ. ಸೊ ನಮ್ಮ ಆ ಥರ ಇರುವಾಗ ರಾಜಕೀಯದಲ್ಲೂ ಇದ್ದಾರೆ, ಸಿನಿಮಾ ರಂಗದಲ್ಲೂ ಇದ್ದಾರೆ, ಆಚೆನೂ ಇದ್ದಾರೆ ಸರ್. ಯಾಕಂದರೆ ಆ ವ್ಯಕ್ತಿನ ಎಲ್ಲರೂ ಪ್ರೀತಿ ಸರ್. ದೇವರನ್ನೇ ಇವಾಗ ತಿರುಪತಿ ತಿಮ್ಮಪ್ಪನೇ, ಇವಾಗ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಇರ್ಬೋದು, ಎಲ್ಲರೂ ಪೂಜೆ ಮಾಡಲ್ಲ. ಅಪ್ಪ ನನಗೆ ದೇವಸ್ಥಾನಕ್ಕೆ ಹೋಗಿದ್ದೆ, ನನಗೆ ಯಾಕೋ ನನಗೆ ಅಂದ್ಕೊಂಡಿದ್ದಾಗಿಲ್ಲ ಅಂತ ದೇವ್ರ ಮೇಲೇ ಭಾರ ಹಾಕ್ಬಿಡ್ತಾರೆ. ಇನ್ನು ವ್ಯಕ್ತಿ ಸರ್, ಮನುಷ್ಯ ದೇವರಾಗಿರೋದು.
ಈ ವ್ಯಕ್ತಿನ ಎಲ್ಲರೂ ಪೂಜೆ ಮಾಡಬೇಕು. ದೇವ್ರನ್ನೇ ದೂಷಿಸ್ತಾರೆ ಅಂದಮೇಲೆ ಮನುಷ್ಯನಿಗೆ ಕಾಮನ್ ಅದು. ಬಟ್ ಸ್ವಲ್ಪ ಇಲ್ಲಿ ಪ್ರೀತಿಸೋರು ಎಷ್ಟು ಅಂದರೆ ಬೇರೆಯವ್ರಿಗೆಲ್ಲ ಏನಕ್ಕಾಗಲ್ಲ ಅಂದರೆ ಸರ್, ಕೆಲವೊಬ್ಬರನ್ನ ಕೆಲವೊಂದು ಟೈಮಲ್ಲಿ ಎಲ್ಲರೂ ಬಿಟ್ಕೊಟ್ಬಿಡ್ತಾರೆ. ಬಟ್ ನಾವು ಏನೇ ಆದರೂ ಬಿಟ್ಕೊಡಲ್ಲ. ಅದಕ್ಕೆ ನಮ್ಮನ್ನು ಕಂಡ್ರೆ ಯಾರಿಗೂ ಆಗಲ್ಲ. ಇದೇ ಪ್ರಾಬ್ಲಮ್ಮು. ನಾವು ಬಿಟ್ಕೊಡಲ್ಲ. ಅಟ್ಲೀಸ್ಟ್ ನಮ್ಮನ್ನು ಬಿಟ್ಕೊಡ್ದಿರೋ ಥರ ಕಲ್ತ್ಕೊಳ್ಳಿ ಅಂದ್ರೆ ಅದನ್ನು ಮಾಡಲ್ಲ. ಬಟ್ ಎಲ್ಲೋ ಒಂದು ಕಡೆ ಅಭಿಮಾನಿಗಳು ಎಲ್ಲೋ ಉದ್ವೇಗಕ್ಕೊಳಗಾಗಿ ಅತಿರೇಕಕ್ಕೆ ಹೋಗ್ತಾರ, ಆ ಥರ ಕೆಲವರು ಸ್ಟಾಕ್ಸ್ ಬರುತ್ತೆ ಸರ್. ಡೈಬಾಸ್ ಅಭಿಮಾನಿಗಳಂದ ತಕ್ಷಣ ಅವರು ಅತಿರೇಕಪ್ಪ ಸರ್. ಅತಿರೇಕ ಅಂದರೆ ಇವಾಗ ಏನಾಗುತ್ತೆ, ಇವಾಗ ಎಕ್ಸಾಂಪಲ್ ಸರ್, ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಏನು ಮಾಡ್ತಾರೆ, ನಮ್ಮ ಅಣ್ಣನೋ ಅಥವಾ ನಮ್ಮ ತಂದೆನೋ ಯಾರೋ ಒಬ್ರ ಹತ್ರ ಜಗಳಾಡ್ತಿರ್ತಾರೆ ಸರ್, ಇಲ್ಲ ಏನೋ ಒಂದು ಕ್ಲ್ಯಾಶ್ ಆಗಿರುತ್ತೆ. ನಮ್ಮ ತಂದೆ ಬಗ್ಗೆ ನಮ್ಮ ಅಣ್ಣನ ಬಗ್ಗೆ ಕ್ಲ್ಯಾಶ್ ಆದಾಗ ಅವ್ರು ಬಂದ್ಬಿಟ್ಟು ನಿಮ್ಮ ಅಪ್ಪ ಹಿಂಗೆ ಮಾಡಿದ್ರು ಅಂತ ಅಥವಾ ನಿಮ್ಮ ಅಣ್ಣ ಹಿಂಗೆ ಮಾಡಿದ್ರು ಅಂತ ಹೇಳೋದು ನಮ್ಗಳಿಗೇನು ಪ್ರಾಬ್ಲಮ್ ಇಲ್ಲ. ಹೌದು ಆಗಿರ್ಬೋದಾ, ಓಕೆ. ಅವ್ನು ಯಾರೋ ಬೋಳಿ ಮಗ, ನಿಮ್ಮ ಅಪ್ಪ ಅಂತೆ, ನಿಮ್ಮ ಅಣ್ಣ ಅಂತೆ, 3rd ಕ್ಲಾಸ್ ನನ್ನ ಮಗ ಅಂಥವ್ನು ಇಂಥವ್ನಿಗೆ ಅಂದ ಅಂದರೆ ಸರ್ ನಾವು ಮನುಷ್ಯರೇ ಅಲ್ವಾ, ಬೈಯಕ್ಕೆ ಹೆಂಗೆ ಬಿಟ್ಕೊಡೋಕ್ಕಾಗತ್ತೆ ಸರ್? ಬಿಟ್ಕೊಟ್ರೆ ನಾವು ಅವ್ರನ್ನ ಪ್ರೀತಿಸ್ದಂಗೆ ಆಗುತ್ತೆ. ಬಿಟ್ಕೊಡೋ ಸೀನೇ ಇಲ್ಲ ಸರ್. ಆ ಥರ ಬೈಯೋರು ಆ ಥರ ಆಗಿದ್ದ ಟೈಮಲ್ಲಿ, ಆ ಥರ ಕೆಲವರೆಲ್ಲ ನಾಟಕ ಮಾಡಿದ ಟೈಮಲ್ಲಿ ನಮಗೆ ಅದು ಸಹಿಸ್ಕೊಳಕ್ಕಾಗಲ್ಲ. ಅವಾಗ ನಮ್ಮ ರಿಯಾಕ್ಷನ್ ಆಗಿರುತ್ತೆ ಅಷ್ಟೇ. ಅಂದರೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಆಗಿರುತ್ತೆ. ಏನಕ್ಕೆ ಇವಾಗ ಅದೇ ಇದು ದರ್ಶನ್ ಸರ್ ಫ್ಯಾನ್ಸಿಂದ ಇಷ್ಟೆಲ್ಲ ಆಯಿತು, ಇದೆಲ್ಲ ಆಯಿತು ಸರ್. ಇವಾಗ ಯಾರು ಮಾಡ್ತಾರೆ ಸರ್? ಇವಾಗ ಆಲ್ಮೋಸ್ಟ್ ಅತ್ತಿಬೆಲೆ ಅನ್ನೋ ಒಂದು ಥಿಯೇಟ್ರ್ ಹತ್ರ ಮಿನಿಮಮ್ ಅಂದ್ರೆ ಒಂದು 20 ಲಕ್ಷ ಖರ್ಚಾಗ್ತಾಯಿದೆ ಸಿನಿಮಾ ಜಸ್ಟ್ ರಿಲೀಸ್ಗೆ. ಅವ್ರಿಲ್ಲ ಅಂದ್ಬಿಟ್ಟು. ಇನ್ನು ಇವ್ರದ್ದು ಕುಮಾರಣ್ಣ ಅವ್ರ ಥಿಯೇಟ್ರ್ ಇದೆ, ಅಲ್ಲಿ ಸಿದ್ದೇಶ್ವರ ಥಿಯೇಟ್ರ್ ಇದೆ, ಅಲ್ಲಿ ತುಂಬ ಅದ್ಭುತವಾಗಿ ಕುಮಾರಣ್ಣ ಅವರು ಸ್ಟಾರ್ಟಿಂಗ್ ಬಾಸು ಇನ್ನು ಅವಾಗಿಂದಾನೆ ಎಷ್ಟೋ ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರಂತೆ. ಆಮೇಲೆ ಪ್ರಸನ್ನ ಥಿಯೇಟ್ರ್ ಹತ್ರ ಇರ್ಬೋದು, ಚಂದ್ರಾಯಪಟ್ಟಣದಲ್ಲಿ, ಹಾಸನಲ್ಲಿ, ಮೈಸೂರಲ್ಲಿ, ಮಂಡ್ಯ, ಮದ್ದೂರು ಎಲ್ಲ ಸರ್ ಆಲ್ ಓವರ್ ಕರ್ನಾಟಕದಲ್ಲಿ ಯಾವ್ಯಾವ ಮೂಲೆಯಲ್ಲಿ ಸಂಘಗಳಿದೆ, ಫ್ಯಾನ್ಸ್ಗಳಿದ್ದಾರೆ ಅಂದರೆ ಊಹೆನೂ ಮಾಡೋಕ್ಕೆ ಈ ಸಲ ಎಲ್ಲ ಸೇರ್ಕೊಂಡಿದ್ದಾರೆ ಸರ್. ಈ ಆ್ಯಕ್ಚುಲಿ ಕೆಲವೊಂದು ಟಾಕ್ಸ್ ಕೇಳ್ತಾ ಇದ್ದೀನಿ, ಈ ಸಂಘಗಳಿಗೆ ಏನಾದ್ರು ಡೆವಿಲ್ಸ್ ಟೀಮ್ ಅವರು ಪ್ರಮೋಷನ್ ₹10 ಇಲ್ಲ ಸರ್. ₹10 ಕೇಳಲ್ಲ ಸರ್. ಅವ್ರು ಕೊಟ್ಟರು ನಮಗೆ ಬೇಡ ಸರ್. ಆ ವ್ಯಕ್ತಿ ಮೇಲೆ ಅಭಿಮಾನ, ಆ ವ್ಯಕ್ತಿಗೋಸ್ಕರ ನಾವು ಡೆವಿಲ್ ಟೀಮ್ ಅನ್ನೋದಕ್ಕಿಂತ ಆ ವ್ಯಕ್ತಿ ಜೊತೆ ಯಾರಿರ್ತಾರೆ ಎಲ್ಲರನ್ನೂ ಪ್ರೀತಿಸ್ತೀವಿ. ಪ್ರಕಾಶ್ ಸರ್ ಈ ಟೈಮಲ್ಲಿ ಸಿನಿಮಾ ರಿಲೀಸ್ ಮಾಡೋಕ್ಕೆ ಧೈರ್ಯ ಮಾಡಿದಾರಲ್ಲ ಸರ್, ನಿಮಗೆ ಆ್ಯಡ್ಸ್ ಆಫ್. ಇಲ್ಲಿಂದನೇ ಭಯ ಪಡಬೇಡಿ, ನೀವು ಭಯ ಪಡಲ್ಲ ಅಂತ ಗೊತ್ತು, ನೀವು ಫ್ರೆಂಡ್ ಫ್ಯಾಮಿಲಿ ಮೆಂಬರ್ ಎಲ್ಲ ಸಮೇತ ಅದಕ್ಕೆ ಹೇಳಿದ್ದಾರೆ. ಭಯ ಅನ್ನೋದು ಸರ್, ಅಕ್ಕಪಕ್ಕ ಯಾರಾದ್ರೂ ನಿಮಗೆ ಭಯ ಅನ್ನೋ ಪದದಲ್ಲಿ ನಿಮ್ಗೆ ಹೇಳಕ್ಕೆ ಬಂದ್ರೂ ಆ ಭಯ ಅನ್ನೋ ಪದ ನಮ್ಮಿಂದ ತುಂಬ ದೂರ ಇದೆ. ಭಯ ಯಾವುದೇ ಕಾರಣಕ್ಕೂ ಸರ್ ಡೌಟೇ ಬೇಡ. 150 CR ಪ್ರತಿ ಸಲ 100 CR ಅಂತ ಮೆನ್ಷನ್ ಮಾಡಿ ಹೇಳ್ತೀವಿ. ಈ ಸಲ 150 CR ಕನ್ಫರ್ಮ್ ಸರ್. 150 ಕೋಟಿ ಕನ್ಫರ್ಮಾಗಿ ಕಲೆಕ್ಷನ್ ಕೊಡ್ತೀವಿ. ಆ್ಯಕ್ಚುಲಿ ಯಾವುದೇ ಒಂದು ಸಿನಿಮಾ ಪ್ರಮೋಷನ್ ಆಗಬೇಕು ಅಂದರೆ ಪ್ರೊಡ್ಯೂಸರು ಸಿನಿಮಾ ತೆಗಿವಾಗಲೂ ದುಡ್ಡು ಹಾಕಬೇಕು, ಸಿನಿಮಾ ಪ್ರಮೋಷನ್ ವಿಚಾರದಲ್ಲೂ ದುಡ್ಡು ಹಾಕಬೇಕು. ಬಟ್ ಈ ವಿಚಾರದಲ್ಲಿ ನೀವು ಹೇಳಿದ್ರಲ್ಲ, ₹1 ನಾವು ಟೀಮಿಂದ ಎಕ್ಸ್ಪೆಕ್ಟ್ ಮಾಡಿಲ್ಲ, ಎಕ್ಸ್ಪೆಕ್ಟೇಷನೇ ಇಲ್ಲ ಸರ್. ಸೊ ನಮ್ಗೇನಿಲ್ಲ ಸರ್, ಸಿನಿಮಾನ ಚೆನ್ನಾಗಿ ರಿಲೀಸ್ ಮಾಡಿ. ಸಿನಿಮಾಗೆ ಏನು ಇವಾಗ ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲ ಥಿಯೇಟ್ರ್ಗಳಿಗೆ ಸಿನಿಮಾ ಕೊಡಿ. ಎಲ್ಲ ಥಿಯೇಟ್ರ್ ಹತ್ರ ಏನು ಬೇಕು, ಇವಾಗ ನಾರ್ಮಲಾಗಿ ನಿಮ್ಮ ಕಡೆಯಿಂದ ಕಟ್ಔಟ್ಸ್ ಆ ಥರದ್ದು ಏನು ಬೇಕು ಸರ್, ಎಲ್ಲ ಕಡೆ ಕಟ್ಔಟ್ಸ್ ಕೇಳೋದೇ ಇಲ್ಲ ಸರ್. ಅವ್ರವ್ರು ಮಾಡಿಸ್ಕೊಳ್ಳೋ ಅಂಥವ್ರು ಇದ್ದಾರೆ. ಇವಾಗ ಅತ್ತಿಬೆಲೆ ಕಟ್ಔಟ್ ಕೇಳ್ತಾರೆ ಸರ್. ಇಲ್ಲ ಏನದು ಇವಾಗ ದೇವರು ಮತ್ತು ತೇರೆಲ್ಲ ಎಳೆದವ್ರಿಗೆ ಇನ್ನೊಂದು ಅದರಿಂದ ದಾರವಾರ ಆಗುತ್ತೆ ಸರ್. ನಮಗೆ ಆ ವ್ಯಕ್ತಿ ಕಟ್ಔಟ್ನ ಆರಾಧಿಸ್ತೀವಿ. ಆ ವ್ಯಕ್ತಿ ಕಟ್ಔಟ್ನ ನಾವು ₹10 ಕೂಡಿಸಿ ಹಾಕ್ಬಿಟ್ಟು ಮಾಡಿಸ್ಬೇಕು ಅಂದ್ರೆ ನಮಗೇನು ದೊಡ್ಡದೇ ಅಲ್ಲ. ಬಟ್ ಸಿನಿಮಾ ಟೀಮಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದೊಂದು ಬಿಟ್ಟರೆ ಇನ್ನು ಯಾವುದೋ ನಮಗೆ ಹೂವಿಗೆ ಇನ್ನೊಂದಕ್ಕೆ ಎಲ್ಲೂ ಯಾವ ಸಂಘದಲ್ಲೂ ಕೇಳಿಲ್ಲ, ಕೇಳೋದು ಇಲ್ಲ, ಇವತ್ತಿಗೂ ಕೇಳಿಲ್ಲ, ಇನ್ನು ಮುಂದಕ್ಕೂ ಕೇಳಲ್ಲ ಸರ್. ಇನ್ನು ಮುಂದಕ್ಕೆ ವಿನೀಶ್ ಅವ್ರಿರ್ಬೋದು ಅಥವಾ ಚಂದನ್ ಅವ್ರಿರ್ಬೋದು, ಚಂದನ್ ಬ್ರೋ ಇರ್ಬೋದು, ಅವರು ಎಲ್ರಿಗೂ ಅದೇ ಪ್ರೀತಿ ಅದೇ ಅಭಿಮಾನದಲ್ಲಿ ಉಳಿಸ್ಕೊಂಡು ಹೋಗ್ತೀವಿ ಸರ್ ಅಷ್ಟೇ. ಓಕೆ, ಓವರಾಲ್ ಜನಗಳಿಗೆ ಏನು ಹೇಳಕ್ ಕೊಡ್ತೀರಾ? ಅಭಿಮಾನಿಗಳು ಬಿಡಿ, ಅಭಿಮಾನ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ. ಅಭಿಮಾನಿಗಳು ಹೇಳೋಂಥದ್ದು ಏನೂ ಇಲ್ಲ. ನೀವೊಬ್ಬರು ಅಭಿಮಾನಿಯಾಗಿ ನಾರ್ಮಲ್ ಆಡಿಯನ್ಸ್, ಫ್ಯಾಮಿಲಿ ಆಡಿಯನ್ಸು ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಬೇಕು ಅಂತಂದರೆ ನೀವು ಏನಾಗಿದೆ ಒಬ್ಬ ಅಭಿಮಾನಿಯಾಗಿ ಏನಂತ ಕೇಳ್ಕೊತೀರಾ ಸರ್? ಎಲ್ಲ ಇವಾಗ ನಾವು ನಾರ್ಮಲ್ ಜನಗಳಿಗೆ ಈ ಮೂಲಕ ಕೇಳ್ಕೊಳ್ಳೋದೇನಂತಂದರೆ, ದಯವಿಟ್ಟು ಇದನ್ನು ನೀವು ಸಿನಿಮಾ ಪ್ರಮೋಷನ್ಗೆ ರಿಕ್ವೆಸ್ಟ್ ಮಾಡ್ತೇವ್ರೆ ಅಂತ ಅನ್ಕೋಬೇಡಿ. ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂತಂದರೆ, ಒಬ್ಬ ಕಲಾವಿದ ಎಲ್ಲನೂ ಮರೆತು ನೋಡಿದ್ರೆ ಒಬ್ಬ ಕಲಾವಿದ ಯಾವುದೇ ರಾಜಕೀಯ ದುಡ್ಡು ಮಾಡಿ ಯಾರನ್ನೂ ದೋಚಿ 4 ಜನಕ್ಕೆ ಒಳ್ಳೇದು ಮಾಡಿಲ್ಲ. ಕಷ್ಟಪಟ್ಟು ದುಡಿದು ಆ ವ್ಯಕ್ತಿ ಕೈಯಲ್ಲಾದ ಸೇವೆ ಮಾಡಿದ್ದಾರೆ. ಪ್ರಾಣಿಗಳನ್ನ ಪ್ರೀತಿ ಮಾಡ್ತಾರೆ, ಪ್ರಾಣಿಗಳೇ ಅವರನ್ನು ಪ್ರೀತಿ ಮಾಡ್ತವೆ. ಅದಕ್ಕೆ ಎಕ್ಸಾಂಪಲ್ಸ್ ಎಲ್ಲ ಇದೆ. ಮತ್ತು ಎಷ್ಟು ಪರಿಸರ ಪ್ರೇಮಿ ಆಗಿದ್ದಾರೆ. ಇಂಥ ವ್ಯಕ್ತಿನ ನಾವು ಉಳಿಸ್ಕೊಳ್ಳೋಣ. ಎಲ್ಲ ಕಲಾವಿದರ ಎಲ್ಲ ಒಂದು ಇವತ್ತಿನ ಏನು ಜನಗಳಿದ್ದಾರೆ, ಫ್ಯಾಮಿಲಿ ಆಡಿಯನ್ಸ್ ಇರ್ಬೋದು ಅಥವಾ ಬೇರೆ ಎಲ್ಲ ನಟರು ಫ್ಯಾನ್ಸ್ಗಳಿರ್ಬೋದು, ಕರ್ನಾಟಕ ಎಸ್ಪೆಷಲಿ ಹೇಳಬೇಕು ಅಂದರೆ ಕರ್ನಾಟಕ ಜನತೆ, ಅಪ್ಪಟ ಕನ್ನಡಿಗರಿಗೆ ಈ ಮೂಲಕ ನಾನು ಕೇಳ್ಕೊಳ್ಳೋದಂದೆ, ನಮ್ಮ ಅಭಿಮಾನ ಮತ್ತು ಸ್ವಾಭಿಮಾನದ ಪ್ರಶ್ನೆ ಇದು. ಒಬ್ಬ ಕಲಾವಿದನಿಗೆ ಈ ಥರ ಆಗಿದೆ, ಆದ್ರೂ ಅವ್ರು ಕರ್ನಾಟಕ ಕಲಾವಿದರನ್ನ, ನಮ್ಮ ದರ್ಶನ್ ಸರ್ಗೆ ಮಾತ್ರ ಅಂತಲ್ಲ, ಯಾವುದೇ ಕಲಾವಿದರನ್ನ ಬಿಟ್ಕೊಡಲ್ಲ ಅನ್ನೋದನ್ನು ನಾವು ಈ ಮೂಲಕ ತೋರಿಸೋಣ. ಎಲ್ಲ ಕನ್ನಡ ಸಿನಿಮಾಗಳು ನೋಡೋಣ. ಡೆವಿಲ್ ಡಿಸೆಂಬರ್ 11 ಮಿಡ್ನೈಟಿಂದ ಶೋ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಥಿಯೇಟ್ರ್ ಹತ್ರ ಯಾವುದೇ ಫ್ಯಾನ್ಸ್ಗಳು ಆಡಿಯನ್ಸ್ ಬಂದಾಗ ಕಿರ್ಚಾಡಿ ಅಥವಾ ನೂಕುನುಗ್ಲಲ್ಲಿ ಯಾರಿಗಾರು ಸ್ವಲ್ಪ ಚಿಕ್ಕ ಪುಟ್ಟ ಹೆಚ್ಚು ಕಮ್ಮಿ ಆಗದಿರೋ ಥರ ನಡ್ಕೊಳ್ಳೋಣ. ಯಾಕಂದರೆ ನಮ್ಮ ಕ್ರೇಜ್ ಗೊತ್ತು, ಡೆಫಿನೆಟ್ಲಿ ನಾವು ಕಿರ್ಚಾಡ್ಬೇಕು, ನಾವು ಆರ್ಭಟ ಮಾಡ್ತಿರ್ತೀವಿ, ಕಿರ್ಚಾಡ್ತಿರ್ತೀವಿ.
ಆ ಟೈಮಲ್ಲಿ ಅಕ್ಕಪಕ್ಕದಲ್ಲಿ ಇರೋರಿಗೆ ತೊಂದರೆ ಆಗದಿರೋ ಥರ ಕಿರಿಚಾಟ ಜಸ್ಟ್ ಬಾಯಲ್ಲಿ ಮುಖಾಂತರ ಬಿಟ್ಟರೆ ತಳ್ಳಾಟ ತಳ್ಳಾಟಗಳೇ ಸರ್. ಇವಾಗ ಕ್ರೌಡ್ ತುಂಬ ಜಾಸ್ತಿ ಆದಂಗೆ ತಳ್ಳಾಟಗಳು ಆಗೇ ಆಗುತ್ತೆ. ಹೆಣ್ಮಕ್ಳಿರ್ಬೋದು ಅಥವಾ ಚಿಕ್ಕ ಮಕ್ಕಳು ಬಂದಾಗ ದಯವಿಟ್ಟು ಆ ತಳ್ಳಾಟದಲ್ಲಿ ಸಿಗಾಕೊಂಡ್ರು ಯಾರಿಗೋ ತೊಂದರೆ ಆಯಿತು ಅನ್ನೋಂಥ ನ್ಯೂಸ್ಗಳನ್ನ ಬರ್ದಿರೋ ಥರ ದಯವಿಟ್ಟು ಆ ಸಿಚುವೇಶನ್ ನೋಡಿಕೊಂಡು ಸ್ವಲ್ಪ ಹಿಂದೆ ಮುಂದೆ ನಿಂತ್ಕೊಂಡು ಎಲ್ಲರೂ ಈ ಸಿನಿಮಾನ ತುಂಬ ಅಚ್ಚುಕಟ್ಟಾಗಿ ನಡೆಸಿ, ಆಮೇಲೆ ಅದಾದಮೇಲೆ ಎಷ್ಟೋ ಜನ ಇವಾಗ ಸಿನಿಮಾ ಆಲ್ರೆಡಿ ಡೇಟ್ಸ್ ಇವಾಗ 5ನೇ ತಾರೀಕು ಟ್ರೈಲರ್ ಬರ್ತಾ ಇದೆ. ಡೆವಿಲ್ ಸಿನಿಮಾ ಟ್ರೈಲರ್ ಇವತ್ತು ಬೆಳಗ್ಗೆ ಅನೌನ್ಸ್ಮೆಂಟ್ ಆಗಿದೆ, 5ನೇ ತಾರೀಕು ಬರ್ತಾ ಇದೆ. ಸೊ ದಯವಿಟ್ಟು ಟ್ರೈಲರ್ ಇರ್ಬೋದು ಅಥವಾ ಸಿನಿಮಾ ನೆಕ್ಸ್ಟ್ 11ನೇ ತಾರೀಕು ಸಿನಿಮಾ ಇರ್ಬೋದು, 11ನೇ ತಾರೀಕು ಆದಮೇಲೂ ಸಮೇತ ಫ್ಯಾಮಿಲಿ ಆಡಿಯನ್ಸ್ ಬಂದಾಗಿರ್ಬೋದು ಎಲ್ಲೋ ಒಂದು ಕಡೆ ಇವಾಗ ಅದ್ರ ಆಮೇಲೆ ಸಮ್ ಟೈಮ್ಸ್ ಬೇಕು ಅಂತಲೇ ಯಾರೋ ಒಬ್ರು ಬಂದ್ಬಿಟ್ಟು ಡಿ ಬಾಸ್ಗೆ ಏನೋ ಒಂದು ಮಾತಾಡೋದು ಅಥವಾ ಅಕ್ಕಪಕ್ಕ ಈ ಥರದ್ದು ಯಾವುದಕ್ಕೂ ಕಿವಿ ಕೊಡ್ದೇನೆ ನಮ್ಮ ಟಾರ್ಗೆಟ್ ಒಂದೇ ಸರ್, ಬೈಯೋನು ಸಮೇತ ಅವ್ರು ಏನು ಮಾಡಿದ್ದಾರೆ ಅಂತ ಸಿನಿಮಾ ನೋಡೋಕ್ಕೆ ಬಂದಿರ್ತಾನೆ. ಆಮೇಲೆ ಅದಾದ್ಮೇಲೆ ಏನು ಇವಾಗ ಏನು ಆಗದೆ ಇರೋರು ಸಮೇತ ಬಂದ್ಬಿಟ್ಟು ಸಿನಿಮಾ ನೋಡ್ತಾರೆ. ಯಾಕಂದ್ರೆ ಅಂಥದ್ದು ಏನೈತೆ ಅಂತ ನೋಡ್ತಾರೆ, ತಂಪು ಕಂಡಿಡಿಯನ್ ಅಂತ ಬಂದಿರ್ತಾರೆ. ಅವ್ರು ಬಂದಿರೋದು ಯಾವುದೋ ಒಂದು ಮೂಲಕ ಸಿನಿಮಾ ನೋಡಕ್ಕೆ ಬಂದಿದ್ದಾರೆ. ಅವರು ಅಲ್ಲಿ 10 ರೂಪಾಯಿ ಕೊಟ್ಟು ಸಿನಿಮಾ 100 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ದಾರೆ ಅಂದರೆ ನಮಗೆ ಅವರು ನೆಗೆಟಿವ್ ಅಲ್ಲ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ವೀಕ್ಷಕರು, ಅವರೊಬ್ರು ವೀಕ್ಷಕರು, ಅವರೊಬ್ರು ಪ್ರೇಕ್ಷಕರು, ಅವರೊಬ್ಬ ಕನ್ನಡಿಗರು ಅಂತ ತಿಳ್ಕೊಂಡು ಎಲ್ಲರನ್ನೂ ಪ್ರೀತಿ ಮಾಡೋಣ, ಎಲ್ಲರೂ ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ಅದಾದ್ಮೇಲೆ ಇನ್ನೊಂದು ಯಾವುದಪ್ಪ, ಈ ನೆಗೆಟಿವ್ ಟ್ರೋಲ್ಗಳು ಮಾಡಿಕೊಂಡು ಆಮೇಲೆ ನೆಗೆಟಿವ್ ಆಗಿ ಸಿನಿಮಾ ಸೇಲ್ ಆಗ್ತಾ ಇಲ್ಲ ಅದು ಇದು ಅಂತ ಸರ್ ಅವಾಗಲೇ ಕೇಳಿದ್ರು. ಅದಕ್ಕೆ ಒಂದೇ ಮಾತು ಹೇಳೋದು, ಎಲ್ಲರೂ ಈ ಥರ ಆಟ ಆಡ್ತಾ ಇದ್ದಾರೆ. ಆ ಆಟ ಇವಾಗ ಜಸ್ಟ್ ಅವ್ರು ಆಡೋರು ಆಡ್ಕೊಂಡು ಬಿಡಲಿ. 11ನೇ ತಾರೀಕು ಮೇಲೆ ಆರ್ಭಟ ಮಾಡೋಂಥ ಟೈಮ್ ಬರುತ್ತೆ. ಆಟಕ್ಕೂ ಆರ್ಭಟಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಆಟಕ್ಕೆ ಆರ್ಭಟಕ್ಕೆ ವ್ಯತ್ಯಾಸ ಇದೆ, ಹೇಳ್ತಾ ಇದ್ದೀನಿ. ಆಟ ಆಡೋರೆಲ್ಲ ಆಡ್ಕೊಂಡ್ಬಿಡ್ಲಿ. 11ನೇ ತಾರೀಕು ನಮ್ಮ ಆರ್ಭಟ ಏನು ಅಂತ ತೋರ್ಸೋಣ. ಅಲ್ಲಿವರೆಗೂ ಯಾವ ನೆಗೆಟಿವ್ಗೂ ಯಾವ ವ್ಯಕ್ತಿಗಳು ಏನೇ ಮಾತಾಡೋದನ್ನು ತಲೆ ಕೊಡದೆ ಪ್ರತಿಯೊಂದು ಥಿಯೇಟ್ರ್ ಹತ್ರ ಸೆಲೆಬ್ರೇಷನ್ ಇರುತ್ತೆ, ಪ್ರತಿಯೊಂದು ಥಿಯೇಟ್ರ್ ಹತ್ರ ಅನ್ನದಾನ ಇರುತ್ತೆ. ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಮೂಲಕ ಕೇಳ್ಕೊಳ್ಳೋದಂದ್ರೆ ಎಲ್ಲ ಕಲಾವಿದರಿಗೆ, ಎಲ್ಲ ಕನ್ನಡ ಸಿನಿಮಾಗಳಿಗೆ, ಆಮೇಲೆ ಎಲ್ಲ ವಿಚಾರಗಳಿಗೆ ದರ್ಶನ್ ಸರ್ ನಿಂತು ಕಾವೇರಿ ಗಲಾಟೆ ಇರ್ಬೋದು, ಕನ್ನಡ ಪರ ಹೋರಾಟಗಳಿರ್ಬೋದು, ಅಥವಾ ಯಾವುದೋ ನೀರಿನ ಗಲಾಟೆ ಇದ್ದಾಗಿರ್ಬೋದು, ಸಿನಿಮಾ ವಿಚಾರಕ್ಕೆ ಇರ್ಬೋದು, ಎಲ್ಲರಿಗೂ ನಿಂತ್ಕೊಂಡಿದ್ದಾರೆ. ಆ ವ್ಯಕ್ತಿನ ನಾವು ಆಮೇಲೆ ಎಕ್ಸ್ಪೆಷಲ್ ರೈತರ ವಿಚಾರಕ್ಕೆ ನಿಂತ್ಕೊಂಡಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಎಲ್ಲ ರೈತರ ಬಾಂಧವರಿಗಿರ್ಬೋದು, ಡ್ರೈವರ್ಸ್ಗಳಿಗಿರ್ಬೋದು. ಇಟ್ಸ್ ಮೈ ಅಂಬಲ್ ರಿಕ್ವೆಸ್ಟ್, ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಯಾವುದು ವಾರ್ಗಳು ಮತ್ತು ಇನ್ನೊಂದು ಏನೂ ಇಲ್ಲದೇ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡೋಣ, ಥಿಯೇಟ್ರಲ್ಲಿ ಸೆಲೆಬ್ರೇಷನ್ ಮಾಡೋಣ. ಆ ವ್ಯಕ್ತಿಗೆ ನಾವು ಇದೀವಿ, ಕರ್ನಾಟಕಕ್ಕೆ ನೀನು ಬೇಕಪ್ಪ ಅಂತ ಈ ಮೂಲಕ ಅವರಿಗೆ ಒಂದು ಒಳ್ಳೆ ಖುಷಿ ವಿಚಾರ ತಲುಪಿಸೋಣ. ಅದಕ್ಕೆ ಅವ್ರ ಮೂಲಕ ಥ್ಯಾಂಕ್ ಯು ಸೋ ಮಚ್.